ಅದೇ ರೀತಿಯಾಗಿ ಬೆಂಗಳೂರಿನ ಇಸ್ಕಾನ್ನಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ರಾಜಾಜಿನಗರದ ಇಸ್ಕಾನ್ ದೇವಸ್ಥಾನದ ಬಳಿ ಜನಸಾಗರವೇ ಹರಿದು ಬಂದಿದೆ. ಇವತ್ತು ಮುಂಜಾನೆ 3 ಗಂಟೆಯಿಂದಲೇ ವಿಶೇಷವಾದ ಪೂಜಾ ಕೈಂಕರ್ಯಗಳು ಶುರುವಾಗಿತ್ತು. ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಕೂಡ ಆಗಮಿಸಿದ್ರು. 3 ಗಂಟೆಯಿಂದಲೇ ಕ್ಯೂ ನಿಂತ್ಕೊಂಡು ದೇವರ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಬಂದಿದ್ರು. ತಿಮ್ಮಪ್ಪನ ಭಕ್ತರಿಂದ ವೈಕುಂಠ ದ್ವಾರದ ಪ್ರವೇಶ 1.5 ಲಕ್ಷ ಜನರ ದೇವರ ದರ್ಶನವನ್ನ ಪಡೆಯುವ ನಿರೀಕ್ಷೆ ಇರುವುದು. ವೆಂಕಟೇಶ್ವರನ ಭಕ್ತರಿಗಾಗಿ 1 ಲಕ್ಷಕ್ಕೂ ಅಧಿಕ ಲಾಡು ಸಿದ್ಧವಿದೆ. ಒಂದ್ ಕಡೆ ವೈಯಾಲಿಕಾವಲ್ನ ಟಿಟಿಡಿ ದೇವಸ್ಥಾನ, ಮತ್ತೊಂದ್ ಕಡೆ ಇಸ್ಕಾನ್ ಟೆಂಪಲ್. ರಾಜಾಜಿನಗರದ ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಜನಸಾಗರವೇ ಹರಿದು ಬರ್ತಾ ಇದೆ. ವೈಕುಂಠ ಏಕಾದಶಿಯಲ್ಲೇ ವಿಶಿಷ್ಟವಾದದ್ದು ಈ ವೈಕುಂಠ ಏಕಾದಶಿ ಅಂತ. ಹಿಂದೂಗಳ ಪಾಲಿನ ಪವಿತ್ರವಾದ ದಿನ ಇವತ್ತು ಶ್ರೀನಿವಾಸನ ದರ್ಶನ ಪಡೆದ್ರೆ ನಮ್ಮೆಲ್ಲರಿಗೂ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ನಂಬಿಕೆ ಭಕ್ತರಲ್ಲಿದೆ. ಅದರಲ್ಲೂ ಈ ಬಾರಿ ಧನುರ್ಮಾಸದಲ್ಲಿ ಏಕಾದಶಿ ಆಚರಣೆ ಮಾಡ್ತಿರೋದು ಇನ್ನೂ ವಿಶೇಷ. ಅದೇ ರೀತಿಯಾಗಿ ವೈಯಾಲಿಕಾವಲ್ನ ಟಿಟಿಡಿ, ಮತ್ತೊಂದು ಕಡೆ ರಾಜಾಜಿನಗರದ ಇಸ್ಕಾನ್ ಟೆಂಪಲ್, ಅಲ್ಲಿಯೂ ಕೂಡ 3 ಗಂಟೆಗಿಂತಲೇ ವಿಶೇಷ ಪೂಜಾ ಕೈಂಕರ್ಯಗಳು ಶುರುವಾಗಿದ್ದಾವೆ. ಹಾಗಾಗಿ ದೇವರ ದರ್ಶನವನ್ನ ಪಡೆದುಕೊಂಡು ಪುನೀತರಾಗೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನಕ್ಕೂ ಕೂಡ ಆಗಮಿಸಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಜಾಜಿನಗರದ ಇಸ್ಕಾನ್ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಸಹೋದ್ಯೋಗಿ ಪ್ರಜ್ವಲ ಹೊರನಾಡ್ ಲೈವ್ನಲ್ಲಿದ್ದಾರೆ. ಪ್ರಜ್ವಲ, ಈಗ ರಾಜಾಜಿನಗರದ ಇಸ್ಕಾನ್ ಟೆಂಪಲ್ನಲ್ಲಿ ಪೂಜೆ ವಿಧಿವಿಧಾನಗಳು ಜೊತೆಗೆ ಬರುವಂತ ಭಕ್ತರಿಗೆ ಏನ್ ಹೇಳ್ತಾರೆ ಅಂತ? ಶರತ್, ಮೋಕ್ಷ ಏಕಾದಶಿ ಅಂತ ಕರೆಸಿಕೊಳ್ಳುವ ಈ ದಿವಸ ವೈಕುಂಠ ಏಕಾದಶಿ ಇಸ್ಕಾನ್ ಟೆಂಪಲ್ ನಲ್ಲಿ, ಬೆಂಗಳೂರಿನ ಹರೇ ಕೃಷ್ಣ ಹಿಲ್ ನಲ್ಲಿರೋ ರಾಜಾಜಿನಗರದ ಇಸ್ಕಾನ್ ಟೆಂಪಲ್ ನಲ್ಲಿ ಬಹಳ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ವಿಜುವಲ್ಸ್ ನ ತೋರಿಸ್ತಾ ಹೋಗ್ತೀನಿ. ವೈಕುಂಠ ದ್ವಾರದ ಮೂಲಕ ಈಗಾಗಲೇ ಲಕ್ಷಾಂತರ ಭಕ್ತರು ದೇವರ ದರ್ಶನವನ್ನ ಪಡಿತಾ ಇರೋದು. ಇವತ್ತು ಬೆಳಗ್ಗೆ 5:30ಗೆನೆ ದ್ವಾರ ಪೂಜೆಯನ್ನ ಇಲ್ಲಿ ನೆರವೇರಿಸಲಾಗಿದೆ. ದರ್ಶನ ಆರತಿ ಬೆಳಗ್ಗೆ 6:30ಕ್ಕೆ ಸೇವೆ ಆಗಿದ್ದು, ಈಗ ಬೆಳಗ್ಗೆ 8 ಗಂಟೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದೇ ವೈಕುಂಠ ದ್ವಾರದ ಮುಖಾಂತರ ಅನೇಕ ಭಕ್ತರು ದೇವರ ದರ್ಶನ ಪಡಿತಾ ಇರೋದು. ಇವತ್ತು ಈ ವೈಕುಂಠ ದ್ವಾರದ ಮೂಲಕ ತೆರಳಿ ದೇವರ ದರ್ಶನ ಪಡೆದ್ರೆ ಮೋಕ್ಷ ಸಿಗುತ್ತೆ ಅನ್ನುವಂತ ನಂಬಿಕೆ. ಹೀಗಾಗಿ ಇವತ್ತು ಇಸ್ಕಾನ್ ನಲ್ಲಿ ಸಕಲ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 1.5 ಲಕ್ಷ ಜನ ಇವತ್ತು ಇಸ್ಕಾನ್ಗೆ ಬಂದು ದೇವರ ದರ್ಶನ ಪಡ್ಕೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಇದರ ಜೊತೆಗೇನೆ ಭಕ್ತರಿಗೆ ವಿತರಣೆ ಮಾಡೋದಕ್ಕೋಸ್ಕರ ಸುಮಾರು 1 ಲಕ್ಷ ಲಡ್ಡು ತಯಾರು ಮಾಡಲಾಗಿದೆ. ಇದರ ಜೊತೆಗೇನೆ ಶರತ್, ಇಲ್ಲಿ ಪಾರ್ಕಿಂಗ್ಗೋಸ್ಕರ, ಬಿಕಾಸ್ 1.5 ಲಕ್ಷ ಜನ ಬರ್ತಾ ಇರೋದ್ರಿಂದ ಪಾರ್ಕಿಂಗ್ಗೋಸ್ಕರ ಬಹಳ ವಿಶೇಷವಾದಂತ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು 2,500 ವಾಲಂಟಿಯರ್ಸ್ ಇವತ್ತು ಭಕ್ತರಿಗೆ ದೇವರ ದರ್ಶನವನ್ನ ಮಾಡೋದಕ್ಕೆ ಅನುಕೂಲವಾಗುವಂತ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಕಲ್ಪಿಸ್ತಾ ಇರೋದು. ಇದರ ಜೊತೆಗೇನೆ ಪೂಜಾ ಕೈಂಕರ್ಯಗಳಿಗೆ ಆಲ್ರೆಡಿ ಆರಂಭ ಆಗಿದ್ದು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶ್ರೀನಿವಾಸ ದೇವರಿಗೆ 1,00,000 ತುಳಸಿ ಅರ್ಚನೆಯನ್ನ ಮಾಡ್ತಾರೆ. ಇಸ್ಕಾನ್ ದೇಗುಲದ ಒಳಭಾಗದ ದೃಶ್ಯವನ್ನ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಜನರಿಗೆ ತೋರಿಸ್ತಾ ಇರೋದು. ಇಲ್ಲಿ ಬೆಳಗಿನಿಂದ ಭಜನೆಗಳೆಲ್ಲವೂ ನಡೀತಾ ಇದೆ. ಅಂಡ್ ದೇವರ ದರ್ಶನಕ್ಕೆ ಬರುವಂತವರು ಪ್ರತಿಯೊಬ್ಬರು ಕೂಡ ಶ್ರೀಕೃಷ್ಣನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಅಂದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಅಷ್ಟು ಚೆನ್ನಾಗಿ ಮಾಡಿರೋದು ನಾವು ಗಮನಿಸ್ತಾ ಇದ್ದೀವಿ. ಅಂಡ್ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ನೆರವೇರಿಸ್ತಾರೆ. ರೈಟ್, ದೇಗುಲದ ಒಳಭಾಗದ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಭಜನೆಗಳು ನಿರಂತರವಾಗಿ ನಡೀತಾ ಇದೆ. ಅಂಡ್ ಇದು ದೇವರ ದರ್ಶನವನ್ನ ಮಾಡೋದಕ್ಕೆ ಇರುವಂತಹ ಸ್ಥಳ. ಈಗಾಗಲೇ ಲಕ್ಷಾಂತರ ಭಕ್ತರು ದೇವರ ದರ್ಶನ ಮಾಡಿದ್ದು ಇವತ್ತು ರಾತ್ರಿ ತನಕ ಅವಕಾಶ ಇದೆ. ಶರತ್, ಥ್ಯಾಂಕ್ ಯು ಪ್ರಜ್ವಲ ಡೀಟೇಲ್ಸ್ಗಾಗಿ.